ಇವತ್ತು ನಾನು ಮದ್ವೆಗೆ ಹೋಗಿದ್ದೆ. ಯಾರ್ ಮದ್ವೆ ಅಂತ ಕೇಳ್ಬೇಡಿ, ನನಗೂ ಗೊತ್ತಿಲ್ಲ. ನಾನು ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರ್ತಾ ಇದ್ದೆ. ಈ ತರ ಮದ್ವೆ ಇದೆ ಬಾ ಅಂತ ಹೇಳಿದ್ರು ನಮ್ಮಮ್ಮ. ಅವ್ರ ಫ್ರೆಂಡ್ ಮಗನ್ ಮದ್ವೆ ಅಂತ, ಅದಕ್ಕೋಸ್ಕರ ಹೋಗಿದ್ದೆ. ನಾನು ದೇವಸ್ಥಾನಕ್ಕೆ ಹೋದವಳು ಹೇಗೆ ರೆಡಿ ಆಗಿದ್ನೋ ಹಾಗೆ ಮದ್ವೆಗೂ ಹೋಗ್ಬೇಕಾಯ್ತು. ಯಾಕಂದ್ರೆ ಆಗ್ಲೇ ಲೇಟ್ ಆಗ್ಬಿಟ್ಟಿತ್ತು. ಇನ್ನು ರೆಡಿ ಆಗ್ತಾ ಕೂತ್ಕೊಂಡೆ ಟೈಮ್ ಆಗ್ಬಿಡುತ್ತೆ ಅಂತ ನಾನು ಹಾಗೆ ಹೋಗ್ಬೇಕಾಯ್ತು. ತುಂಬಾ ಹೊತ್ತು ಒಳಗಡೆ ಕೂತ್ಕೊಂಡು ಬೇಜಾರಾಯ್ತು. ಅದಕ್ಕೆ ನಾನು ಆಚೆ ಬಂದೆ. ಮದ್ವೆ ಮನೇಲಿ ಯಾರು ಪರಿಚಯ ಇಲ್ಲ ಅಂದ್ರೆ ಇನ್ನೇನ್ ಮಾಡ್ತೀವಿ, ಆಚೆ ಬಂದು ಒಂದಷ್ಟು ಫೋಟೋಸ್ ತಗೊಂತೀವಿ, ವಿಡಿಯೋಸ್ ತಗೊಂತೀವಿ. ನಾನು ಕೂಡ ಅದನ್ನೇ ಮಾಡ್ತಾ ಇದ್ದೆ ಸ್ವಲ್ಪ ಹೊತ್ತು. ಗೊತ್ತಿರೋ ಒಂದು 4-5 ಪೋಸ್ಗಳಲ್ಲೇ ಒಂದು 10 ಫೋಟೋಸ್ ತಗೊಂಡು ವೆಲ್ಕಮ್ ಡ್ರಿಂಕ್ ಕುಡಿಯೋಣ ಅಂತ ಹೋದೆ. ವೆಲ್ಕಮ್ ಡ್ರಿಂಕ್ ಕುಡಿಯೋ ಜಾಗದಲ್ಲಿ ಸಿಕ್ಕಾಪಟ್ಟೆ ರಶ್ ಇದೆ. ಯಾಕಂದ್ರೆ ಇವ್ರು ಬರೀ ರಿಸೆಪ್ಷನ್ ಮಾತ್ರ ಮಾಡ್ತಿದ್ದಾರೆ, ನಾಳೆ ಧಾರೆ ಇರೋದಿಲ್ಲ. ಜನ ಸ್ವಲ್ಪ ಕಡಿಮೆ ಆಗ್ಲಿ ಅಂತ ನಾನು ಆಚೆ ಬಂದೆ. ಇಲ್ಲಿ ನೋಡಿದ್ರೆ ಯಾರು ಇಲ್ಲ, ಸಿಕ್ಕಾಪಟ್ಟೆ ರಶ್ ಇತ್ತು. ಅದ್ರ ಮಧ್ಯೆನೇ ಹೋಗಿ ಗಂಡು ಹೆಣ್ಣಿಗೆ ವಿಶ್ ಮಾಡಿ ಬಂದೆ. ಆಮೇಲೆ ಬಂದು ನಾನು ವೆಲ್ಕಮ್ ಡ್ರಿಂಕ್ ಕುಡಿದೆ. ವೆಲ್ಕಮ್ ಡ್ರಿಂಕ್ ಕುಡಿದು ಡೈರೆಕ್ಟಾಗಿ ನಾನು ಊಟಕ್ಕೆ ಹೊರಟೋದೆ. ಊಟ ಏನೋ ತುಂಬ ಚೆನ್ನಾಗಿತ್ತು. ಥರದ ಸ್ವೀಟ್ಗಳು, ಪಲ್ಯಗಳು ಮತ್ತು ಮಸಾಲೆ ದೋಸೆ ಮತ್ತು ನಾನು ರೋಟಿ ತಿಂದೆ ಅಷ್ಟೇ. ರೈಸ್ ತಿನ್ನಕ್ಕೆ ಹೋಗಲಿಲ್ಲ, ಯಾಕಂದರೆ ಅಷ್ಟೊಂದೇನು ಹಸಿವಾಗಿರಲಿಲ್ಲ ನನಗೆ. ಕಿಚನ್ ಮೇಕ್ ಓವರ್ ಮಾಡ್ತಾ ಇದ್ದೆ, ಹಾಗಾಗಿ ಲೇಟ್ ಆಗಿಬಿಡುತ್ತೆ ಅಂತ ಬೇಗ ಮನೆಗೆ ಬಂದುಬಿಟ್ಟೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ, ಬಾಯಿ.